ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಆಗಿರತಕ್ಕಂಥ ವಿಜಯೇಂದ್ರಜಿ ಅವರೇ, ತಳಮನೆಯಲ್ಲಿ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲರ ನಾಯಕರು ಆಗಿರತಕ್ಕಂಥ ಅಶೋಕ್ ಜಿ ಅವರೇ, ಅಶ್ವಥ್ ನಾರಾಯಣ್ ಜಿ ಅವರೇ, ವಿಶ್ವನಾಥ್ ಜಿ ಅವರೇ, ರಘು ಅವರೇ, ರಾಮಮೂರ್ತಿ ಅವರೇ, ಉಳಿದೆಲ್ಲ ಮುಖಂಡ ಮಹನೀಯರೇ, ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಆಗಿರತಕ್ಕಂಥ ಅನ್ಯಾಯದ ವಿರುದ್ಧ ಒಂದು ದೊಡ್ಡ ಜನಾಂದೋಲನ ಇವತ್ತು ಆಗಿದೆ. ಇದಕ್ಕೆ ಮೂಲ ಕಾರಣ ಭಾರತೀಯ ಜನತಾ ಪಕ್ಷ ದಲಿತ ಪರವಾದ ಚಿಂತನೆಗಳು, ಅವರ ಪರವಾದ ಯೋಜನೆಗಳು ಏನನ್ನ ನಮ್ಮ ಸರ್ಕಾರ ಮೊದಲು ಕೊಟ್ಟಿತ್ತೋ ಅದರ ತದ್ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ನಡ್ಕೊಂಡ ಕಾರಣದಿಂದ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರರವರು ಈ ವಿಚಾರವನ್ನು ತೀಕ್ಷ್ಣವಾಗಿ ತೆಗೆದುಕೊಂಡ ಕಾರಣ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತಲೆ ಎತ್ತಿ ತಿರುಗಲಾರದ ಪರಿಸ್ಥಿತಿಯನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಇವತ್ತು ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಮಾನ್ಯ ಬಂಧುಗಳೇ, ಏನಿದು ಎಸ್ಸಿಪಿ ಟಿಎಸ್ಪಿ ಹಣ ಯಾವ ರೀತಿಯಲ್ಲಿ ಇದು ಬೇರೆ ಬೇರೆ ಕಾರ್ಯಗಳಿಗೆ ಉಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಸ್ವಲ್ಪ ಅವಲೋಕನ ಮಾಡತಕ್ಕಂಥದ್ದು ಒಳ್ಳೆಯದು. ಕೇಂದ್ರ ಸರ್ಕಾರದಲ್ಲಿ ಒಂದು ನೀತಿ ಆಯೋಗ ಇದೆ. ಅದನ್ನ ಪ್ಲಾನಿಂಗ್ ಕಮಿಷನ್ ಅಂತೇಳಿ ಮೊದಲು ಕರೀತಿದ್ರು. ಈಗ ಅದು ನೀತಿ ಆಯೋಗ. ಆ ನೀತಿ ಆಯೋಗ ದೇಶದಲ್ಲಿ ಇರ್ತಕ್ಕಂಥ ಹಣಕಾಸನ್ನ ಯಾರು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನ ನಿರೂಪಿಸುತ್ತದೆ. ಅದರ ಅಡಿಯಲ್ಲಿ ಇಡೀ ರಾಷ್ಟ್ರದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳು ಅವರಿಗೂ ಕೂಡ ಜನಸಂಖ್ಯೆಯನ್ನ ಆಧರಿಸಿ ಹಣ ಖರ್ಚು ಮಾಡಬೇಕು. ಅದನ್ನ ಸ್ಪೆಷಲ್ ಪ್ರೋಗ್ರಾಮ್ ಅಂತೇಳಿ ಕೊಡ್ತಾರೆ. ಇದನ್ನ ಕರ್ನಾಟಕದ ಪರಿಶಿಷ್ಟ ಜಾತಿ ವರ್ಗಗಳ ಜನಸಂಖ್ಯೆ 24.1% ಹಣವನ್ನ ಬಜೆಟ್ನಲ್ಲಿ ಅದನ್ನ ಸಪರೇಟ್ ಆಗಿ ತೆಗೆದಿಡಬೇಕು. ಆ ಹಣದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳು ಅಸೆಟ್ ಕ್ರಿಯೇಟ್ ಮಾಡತಕ್ಕಂಥದ್ದು, ಅಂದ್ರೆ ಅವರಿಗೆ ಆಸ್ತಿಯನ್ನಾಗಿ ಮಾಡಿಕೊಡ್ತಕ್ಕಂಥದ್ದಕ್ಕೆ ಉಪಯೋಗ ಮಾಡಬೇಕು. ಆಸ್ತಿ ಮಾಡತಕ್ಕಂಥದ್ದು ಅಂದ್ರೆ ಏನು? ಆಸ್ತಿ ಅಂದ್ರೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ಆಸ್ತಿ, ಅವರಿಗೆ ಸ್ಕಾಲರ್ಶಿಪ್ ಕೊಡೋದು ಆಸ್ತಿ, ಅವರಿಗೆ ಯೂನಿಫಾರ್ಮ್ ಇಂದ ಎಲ್ಲ ಕೊಡ್ತಕ್ಕಂಥದ್ದು ಅವರ ಬಳಕೆಗೆ, ಅದನ್ನ ವಿದ್ಯಾವಂತರಿಗೆ ಕೊಡ್ತಕ್ಕಂಥದ್ದು. ಫೀಸ್ಗಳನ್ನು ಕಟ್ಟಬೇಕು. ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂಥ ಯುವಕರಿಗೆ ನೀವು ಫೀಸ್ ಕಟ್ಟಿ ಉನ್ನತ ವ್ಯಾಸಂಗಕ್ಕೆ ಅವರನ್ನು ನೀವು ಹಚ್ಚಿದರೆ ಅವರು ಸಮಾಜದ ಆಸ್ತಿಯಾಗಿ ಬೆಳೀತಾರೆ. ಜೊತೆಗೆ ಭೂಹೀನರಿಗೆ ನೀವು ಭೂಮಿಯನ್ನ ತೆಗೆದುಕೊಡ್ತಕ್ಕಂಥದ್ದಿದೆ. ಅದಾದ ನಂತರ ಯಾರಿಗೆ ಭೂಮಿ ಇದೆ, ಗಂಗಾ ಕಲ್ಯಾಣ ವ್ಯವಸ್ಥೆಯಲ್ಲಿ ಬೋರ್ವೆಲ್ ಹಾಕಿ ನೀರು ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆಗ ಆ ಜನ ದುಡಿದು ಬದುಕ್ತಾರೆ. ಅದರ ಜೊತೆಗೆ ಇವತ್ತಿನ ದಿವಸ ವಿದ್ಯಾವಂತರಾಗಿ ಹೊರಗಡೆ ಬಂದ ಮೇಲೆ
ಯಾರು ಇಂಡಸ್ಟ್ರಿ ಕಾರ್ಖಾನೆಗಳನ್ನ ತೆಗಿತಾರೆ ಅವರಿಗೆ ಲೋನ್ ಕೊಡ್ತಕ್ಕಂಥದ್ದು, ಅವರಿಗೆ ನಿವೇಶನ ಕೊಡ್ತಕ್ಕಂಥದ್ದು, ಅವರನ್ನು ಉತ್ತೇಜಿಸಿದರೆ ಅವರು ಇಂಡಸ್ಟ್ರಿಸ್ಟ್ ಆಗ್ತಾರೆ. ಅದರ ಜೊತೆಯಲ್ಲಿ ಕೆಲವರಿಗೆ ಇಂಡಸ್ಟ್ರಿ ಮಾಡ್ಲಿಕ್ಕೆ ಆಗಲ್ಲ, ಯಾವುದೋ ವ್ಯಾಪಾರ ಮಾಡ್ತಾರೆ, ಅವರಿಗೆ ಲೋನ್ ಕೊಡಬೇಕು. ಅಥವಾ ಯಾರೋ ಡ್ರೈವಿಂಗ್ ಮಾಡ್ತಾನೆ, ಟ್ಯಾಕ್ಸಿ ಓಡಿಸ್ಕೊಳ್ತಾನೆ, ಅವನಿಗೆ ಕಾರ್ ಕೊಡಬೇಕು. ಇವೆಲ್ಲವೂ ಕೂಡ ಅವರ ಅಸೆಟ್ಗಳನ್ನ ಕ್ರಿಯೇಟ್ ಮಾಡಿದಂಗಾಗ್ತದೆ. ಆದ್ರೆ ಈ ಸರ್ಕಾರ ಮಾಡಿದ್ದೇನು ಪ್ರಶ್ನೆ ಇರೋದಿಲ್ಲೇ. ಈ ಸರ್ಕಾರ ಏನ್ ಮಾಡಿದೆ? 24.1% ಬಜೆಟ್ನಲ್ಲಿ ಹಣವನ್ನು ತೆಗೆದಿಟ್ರು. ಹೇಳುವಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾವ ಸರ್ಕಾರವೂ ಮಾಡಿಲ್ಲ, ದಲಿತರಿಗಾಗಿ 39,000 ಕೋಟಿ ಹಣ ನಾನು ಅವರಿಗಾಗಿ ಮೀಸಲಿಟ್ಟಿದ್ದೇನೆ ಅಂತ ಹೇಳಿದ್ರು. ಇದೇಗಿದೆ ಅಂದ್ರೆ ಒಂದು ಗಾದಿಯಲ್ಲಿ ಹಳ್ಳಿಗಳ ಕಡೆ ಈ ಕೈಯಲ್ಲಿ ಕೊಟ್ರು, ಈ ಕೈಯಲ್ಲಿ ಕಿತ್ಕೊಂಡ್ರು ಅಂತ. ಹಾಗೆ ಕೊಟ್ಟಿದ್ದನ್ನ ನೀವು ಹೇಳಿದ್ರಿ, ಆದ್ರೆ ಅವರಿಗೆ ಸಿಕ್ಕಿದ್ದೇನಪ್ಪ? ಸಿಕ್ಕಿದ್ದೇನಿಲ್ಲ. ಅವರಿಗೆ ನೀವೇನು ಕೊಡ್ಲೇ ಇಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿ ಎಲ್ಲ 34 ಡಿಪಾರ್ಟ್ಮೆಂಟ್ಗಳಿಗೆ 2,000, 3,000, 4,000 ಕೋಟಿ ಹೀಗೆ ಹಂಚಿಕೆ ಆಗಿಬಿಡುತ್ತದೆ. ಜನಾಂಗಕ್ಕೆ ಸಿಗೋದೇನೂ ಇರೋದಿಲ್ಲ. ಆದರೆ ಇವತ್ತು ಅವರು ಮಾಡಿರ್ತಕ್ಕಂಥದ್ದು ಮೋಸ ಏನು ಅಂತಂದ್ರೆ 52,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳಿಗಾಗಿ ನಾವು ಬಜೆಟ್ನಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿದ್ರಿ. ಬಜೆಟ್ನಲ್ಲಿ 52,000 ಕೋಟಿ ಇಟ್ಟು ದಲಿತರಿಗೆ ಕೊಟ್ಟಿದ್ದೀರಾ? ಪ್ರಶ್ನೆ. 52,000 ಕೋಟಿಯಲ್ಲಿ SC STಗಳಿಗೆ ಗ್ಯಾರಂಟಿ ಕೊಡಲಿಲ್ಲ ಅಂದಮೇಲೆ ಇದು ಈ ಸರ್ಕಾರ ದಲಿತರಿಗೆ ಮಾಡಿದ ವಂಚನೆಯ ಮೋಸ. ಇದು ಒಂದು ಕಡೆ ಆಯ್ತು. ಗ್ಯಾರಂಟಿಗಳು ಬೇರೆಯವರಿಗೆ ಮಾತ್ರ, SC STಗಳಿಗೆ ಸಿಗಲಿಲ್ಲ. ಆದ್ರೆ ಯಾಕೆ ಗ್ಯಾರಂಟಿ ಕೊಡಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅವರೇನ್ ಮಾಡಿದ್ರು? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಿಟ್ಟಿರ್ತಕ್ಕಂಥ, ಅಂದ್ರೆ ಅಸೆಟ್ ಕ್ರಿಯೇಷನ್ಗೆ, ಅವರ ಶ್ರೇಯೋಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ಅವರಿಗೆ ವಂಚನೆ ಮಾಡಿದ್ದಾರೆ. ಎರಡು ಕಡೆಯಿಂದನೂ ಈ ಸರ್ಕಾರ ವಂಚನೆ ಮಾಡಿದೆ. ಇದನ್ನ ನಾವು ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ. ದಲಿತರ ಹಣವನ್ನ ದಲಿತರಿಗೆ ಖರ್ಚು ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾರೆ. ಆದ್ರೆ ಇದು ಸುಳ್ಳು. ದಲಿತರಿಗೆ ಯಾವುದೇ ರೀತಿ ಹಣ ಇವತ್ತು ಸಿಕ್ಕಿಲ್ಲ. ಅಷ್ಟು ಮಾತ್ರ ಅಲ್ಲ, ಸಂವಿಧಾನ ಯಾರಿಗೆ ಸೇರಿದ್ದು? ಸರ್ವರಿಗೂ ಸೇರಿದ್ದು ತಾನೆ. ಹಾಗಿದ್ದ ಮೇಲೆ ಬೀದರ್ರಿಂದ ಚಾಮರಾಜನಗರದವರೆಗೆ 2.5 ಲಕ್ಷ ಜನರನ್ನ ನಿಲ್ಲಿಸಿ ಪ್ರಜಾಪ್ರಭುತ್ವದ ಸಂವಿಧಾನವನ್ನು ಕೊಂಡಾಡಿದ್ವಿ, ಮಾನವ ಸರಪಳಿ ಮಾಡಿದ್ವಿ ಅಂತ ಹೇಳಿದ್ರು. ಹಣ ಖರ್ಚು ಮಾಡಿದ್ದು ಯಾರ್ದು? ಸೋಷಿಯಲ್ ವೆಲ್ಫೇರ್ ಅಲ್ಲಿ ಸುಮಾರು 75 ಕೋಟಿ ಆ ಹಣ ಖರ್ಚು ಮಾಡಿದ್ರು. ಅಂದಮೇಲೆ ದಲಿತರ ಹಣ ನೀವು ಖರ್ಚು ಮಾಡಿ ಸಂವಿಧಾನಕ್ಕೆ ಅಂತ ಹೇಳಿ ನೀವು ಅವರಿಗೆ ಮೋಸ ಮಾಡಿದ್ರಿ. ಅದು ಯಾವ ಸಂವಿಧಾನವು, ಯಾವುದೇ ಪ್ರಜಾಪ್ರಭುತ್ವವು ದಲಿತರದಲ್ಲ, ಸರ್ವರದ್ದು. ಸರ್ಕಾರ ಖರ್ಚು ಮಾಡಬೇಕಾಗಿತ್ತು, ಸೋಷಿಯಲ್ ವೆಲ್ಫೇರ್ ಇಂದ ಮಾಡ್ತೀರಿ. ಅಂದ್ರೆ ದಲಿತರನ್ನ ನೀವು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡು ಇವತ್ತು ನೀವು ಅನ್ಯಾಯ ಮಾಡ್ತಿದ್ದೀರಿ. ಇದನ್ನ ಭಾರತೀಯ ಜನತಾ ಪಕ್ಷ ಸಹಿಸಿಕೊಳ್ಳೋದಿಲ್ಲ. ಆ ಕಾರಣದಿಂದ ರಾಜ್ಯಾದ್ಯಂತ ಇವತ್ತು ಜನಾಂದೋಲನವನ್ನ ಪಕ್ಷದ ಅಧ್ಯಕ್ಷರು ಮತ್ತು ಅಶೋಕ್ ಅವರು ನೇತೃತ್ವದಲ್ಲಿ ನಾವಿವತ್ತು ಮಾಡ್ತಾ ಇದ್ದೇವೆ. ಪ್ರತಿ ಶಾಸಕರು, ನಾಯಕರು, ಕಾರ್ಯಕರ್ತರು ಇದರಲ್ಲಿ ಸಂಪೂರ್ಣವಾಗಿ ಸೇರ್ಕೊಂಡಿದ್ರಿಂದ ಬಹುಶಃ ಇನ್ನೊಂದು 15 ದಿವಸ 7ನೇ ತಾರೀಕು ಬಜೆಟ್ ಆಗತ್ತೆ. ಮತ್ತೆ ಆ ಬಜೆಟ್ ಅಲ್ಲಿ ತೆಗೆಯಬಾರದು ಅಂತ ನಾವು ಹೇಳಿದ್ದೇವೆ. ತೆಗೆದ್ರೆ ಮಾತ್ರ ಈ ಸರ್ಕಾರ ಉಳಿಯೋದಿಲ್ಲ. ಯಾಕೆ ಉಳಿಯೋದಿಲ್ಲ ಅಂದ್ರೆ ದಲಿತ ಸಂಘಟನೆಗಳು ನಮ್ಮ ಕಡೆ ಬಂದಿರಲಿಲ್ಲ ಮೊದಲಿಂದ.
ಅವರನ್ನ ಎಲ್ಲೆಲ್ಲಿ ಕಾಳು ಹಾಕ್ಬೇಕೋ ಕಾಳು ಹಾಕಿ ಸಾಕಿದ್ರು. ಈಗ ಅವ್ರಿಗೆ ಅರ್ಥ ಆಗಿದೆ. ಅವರು ಕೂಡ ಮೊನ್ನೆ ನಾವು ಸಭೆ ಕರೆದಾಗ ಸುಮಾರು 60ರಿಂದ 70 ಸಂಘಟನೆಗಳ ಮುಖಂಡರುಗಳು ನಮ್ಮ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಇವತ್ತು ಕೂಡ ಅನೇಕರು ಬಂದಿದ್ದಾರೆ. ನಾಳೆ ಸುಮಾರು 35-40 ಸಂಘಟನೆಗಳ ಮುಖಂಡರು ಮತ್ತು ಅವರ ಕಾರ್ಯಕರ್ತರು ಇದೇ ಜಾಗದಲ್ಲಿ ಬಂದು ಸಭೆ ಮಾಡ್ತಾರೆ. ಅವರು ನಮ್ಮ ಜೊತೆಯಲ್ಲಿ ಸೇರಲಿಕ್ಕೆ ಸಿದ್ಧರಾಗಿದ್ದಾರೆ. ಈಗ ಕಾಂಗ್ರೆಸ್ ಅನಿಸಿದೆ, ದಲಿತರು ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಬಿಜೆಪಿ ಕಡೆ, ಹೇಗಾದ್ರೂ ತಡಿಬೇಕು ಅಂತ. ಆ ಕಾರಣದಿಂದ ನಮ್ಮ ಹೋರಾಟದ ಕಾರಣದಿಂದಾಗಿ ಬಹುಶಃ ಈ ಬಜೆಟ್ ನಲ್ಲಿ ಅವರು SCP TSP ಹಣದಲ್ಲಿ ಗ್ಯಾರಂಟಿಗಳಿಗೆ ಬಳಕೆ ಮಾಡದೆ ಇರಬಹುದು. ಆದ್ರೆ ಅವರ ಉದ್ದಟತನ ಹೇಗಿರುತ್ತೆ ಅಂದ್ರೆ, ಯಾರೇನು ಮಾಡ್ತಾರೋ ನೋಡೋಣ, ಯಾರು ಹೋರಾಟ ಮಾಡ್ತಾರೋ ಮಾಡ್ಕೊಳ್ಳಿ, ಯಾರು ಬಟ್ಟೆ ಹರ್ಕೊಳ್ತಾರೋ ಅಳ್ಕೊಳ್ಳಿ, ನಾನು ನೆಟ್ಟು ಬೋಲ್ಟು ಎಲ್ಲಿ ನಾವು ಟೈಟ್ ಮಾಡಬೇಕು ಅಂತ ನಮಗ್ ಗೊತ್ತು. ಹೇಳಿದಿರಲ್ಲ ಅವರು. ಇಲ್ಲೂ ಯಾರೋ ಬಂದವ್ರೆ, ಇಲ್ಲಿ DK ಶಿವಕುಮಾರ್ ನೆಟ್ಟು ಬೋಲ್ಟು ಎಲ್ಲಪ್ಪ ಇದೆಯಾ? ಸಿದ್ದರಾಮಯ್ಯನವರೇ ಬರ್ರಿ ಇಲ್ಲಿ. ಏನಕ್ರಿ ನಿಮ್ಮನ್ನು ಕರೆಸಿರೋದು ನಾವು? ಬರ್ರಿ ಇಲ್ಲಿ, ನಿಂತ್ಕೊಳ್ರಿ ಇಲ್ಲಿ. ನಿಮ್ಗೇನು ಮಾನ ಮರ್ಯಾದೆ ಇದೇನ್ರಿ? ದಲಿತರ ದುಡ್ಡನ್ನ ಏನು 16 ಬಾರಿ ಬಜೆಟ್ ಮಂಡಿಸ್ಬಿಡ್ತೀನಿ ಅಂತ ಹೇಳಿ ಏನು ಹೋರಾಟ ಮಾಡ್ತಿದ್ರಲ್ಲ, ದಲಿತರ ದುಡ್ಡೆಲ್ಲ ತಿಂದಿರಿ. ಮಾನ ಮರ್ಯಾದೆ ಇದೇನ್ರಿ ನಿಮ್ಗೆ? ವಾಪಸ್ ಕೊಡ್ರಿ ಅವ್ರ ದುಡ್ಡು ವಾಪಸ್. ಬದಲು ಈ ಸಾರಿ ಏನಾದ್ರು ಬಜೆಟ್ ನಲ್ಲಿ ದಲಿತರ ದುಡ್ಡು ಮುಟ್ಟಿದ್ರೆ ಅಷ್ಟೇ ನಿಮ್ ಕತೆ. ತಿಳ್ಕೊಂಡಿರಿ, ನಮ್ಮನ್ನ ಏನೇನ್ ಕಟ್ಟಿದಿರಿ ನೀವು? ದಲಿತರು ಮನಸ್ಸು ಮಾಡಿದ್ರೆ ನಿಮ್ಮ ಅಂಗಿ ಎಲ್ಲ ಬಿಚ್ಚಿದೀವಿ. ಭಿಕ್ಷೆ ಬೇಡೋದು ನಮ್ಮ ಹತ್ರ ಅಲ್ರಿ. ಮೊದ್ಲೇ ಕೇಳಿದ್ರೆ ನಾವೇ ಭಿಕ್ಷೆ ಕೊಡ್ತಿದ್ವಿ. ಇವರು ಬೇರೆ ಇಲ್ಲಿ ಇದೇನು ಬಂದವ್ರೆ, ಸ್ಪ್ಯಾನರ್ ಎಲ್ಲ ಇಟ್ಕೊಂಡ್ ಬಂದ್ಬಿಟ್ಟವ್ರೆ. ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ. ನಿಮ್ ನೆಟ್ಟು ಬೋಲ್ಟು ನಮ್ಮ ಹತ್ರ ನಡೆಯಲ್ಲ. ನೀವು ಸಿದ್ದರಾಮಯ್ಯನವ್ರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡ್ಲಿ ಮೊದಲು. ನಮ್ಮ ಹಣ ತಿನ್ನದೇ ಇರ್ಲಿ ಅಂತ ಅವ್ರಿಗೆ ಮಾಡಿ. ಏನು ನಿಮ್ಮ ಉದ್ದಟತನ ಎಷ್ಟಾಗಿದೆ ನಮಗ್ ಗೊತ್ತಿದೆ. ನಮ್ಮ ಕಾರ್ಯಕರ್ತರೇನಾದ್ರೂ ಬಂದ್ರೆ ನಿಮ್ಮ ಸ್ಪಾನರು ನೆಟ್ಟು ಬೋಲ್ಟು ಎಲ್ಲ ಉದುರುತ್ತದೆ, ಅವ್ರದ್ದು ಪಂಚೇನು ಉದುರುತ್ತದೆ. ಹುಷಾರಾಗಿರ್ರಿ, ಗೊತ್ತಾಯ್ತಾ? ಈ ಸಾರಿ ನಮ್ಮ ಬಜೆಟ್ ನಲ್ಲಿ ನಮ್ಮ ಹಣ ತೆಗೆಯಬಾರ್ದು. ನೀವೆಲ್ಲಾದ್ರೂ ಭಿಕ್ಷೆ ಬೇಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನಡೀರಿ ಆ ಕಡೆ. ಸಾಕು ನಿಮ್ಮನ್ನು ನೋಡಿದ್ದೀನಿ, ನೋಡಿರಿ. ಮಾನ್ಯ ಬಂಧುಗಳೇ, ನಾಳೆ ಇದೇ ವೇದಿಕೆಯಲ್ಲಿ ದಲಿತ ಸಂಘಟನೆಗಳು ಕೂಡ ನಮಗೆ ಸಪೋರ್ಟ್ ಮಾಡಿ ಈ ವೇದಿಕೆಯಲ್ಲಿ ಇದೇ ರೀತಿಯ ಕಾರ್ಯಕ್ರಮ ಮಾಡ್ತಾರೆ. ನಾನು ಮುಖಂಡರುಗಳಲ್ಲಿ ಮನವಿ ಮಾಡ್ತೇನೆ, ಶಾಸಕರಲ್ಲಿ, ನಮ್ಮ ಮುಖಂಡರುಗಳೆಲ್ಲರಲ್ಲಿ ಅವರನ್ನ ನಾವು ಪ್ರೇರೇಪಣೆ ಮಾಡಬೇಕು. ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಅವರು ಹೋರಾಟ ಮಾಡಬೇಕು. ನಮ್ಮಂತೆ ನಾವು ಅವರಿಗೆ ಸಹಕಾರಿಯಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಾವೆಲ್ಲರೂ ನಾಳೆನೂ ಕೂಡ ಇದೇ ರೀತಿ ಇಲ್ಲಿ ಬರಬೇಕು. ಮುಖಂಡರುಗಳು ಕೂಡ ಈ ರೀತಿಯ ವ್ಯವಸ್ಥೆ ಮಾಡಬೇಕು. ನಾನು ಮಾನ್ಯ ಅಧ್ಯಕ್ಷರಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ. ಇವತ್ತು ಆಗಿರ್ತಕ್ಕಂಥ ಇದನ್ನ ಅರ್ಥ ಮಾಡ್ಕೊಳ್ಳೋಣ ನಾವೆಲ್ಲ. ನಾವು ಇವತ್ತು ದಲಿತರಿಗೆ ಅನ್ಯಾಯ ಇವತ್ತಾಗಿದೆ, ನಾಳೆ ಹಿಂದುಳಿದವರಿಗೆ ಅನ್ಯಾಯ ಆಗತ್ತೆ, ನಾಳೆ ಮತ್ತೊಬ್ಬರಿಗೆ ಅನ್ಯಾಯ ಆಗತ್ತೆ. ನಾವು ಸಂಘಟಿತ ಹೋರಾಟ, ಭಾರತೀಯ ಜನತಾ ಪಕ್ಷ ಸರ್ವ ಜಾತಿ ಸರ್ವ ಧರ್ಮಗಳನ್ನು ಗೌರವಿಸತಕ್ಕಂಥ ನಾವು ಯಾರಿಗೋ ಒಬ್ಬರ ಅನ್ಯಾಯ ಆದಾಗ ನಾವು ದೂರ ನಿಲ್ಲಬಾರದು. ಆ ಕಾರಣದಿಂದ ತಮಗೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ದಲಿತ ಸಮುದಾಯಗಳಿಗಾದ ಈ ಅನ್ಯಾಯವನ್ನು ಪ್ರತಿಭಟಿಸಬೇಕು, ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ನೀವು ಬೇರೆ ಬೇರೆ ಸಮುದಾಯಗಳಾಗಿದ್ರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ನಿಜವಾಗಿಯೂ ಆ ದಲಿತ ಸಮುದಾಯಗಳ ಸಮಸ್ಯೆ ಇದರಿಂದ ಬಗೆಹರಿದೇ ಅರಿತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಹೋರಾಟ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜ್ವರ ಬರುವಂತ ಆಗಿದೆ, ಸರ್ಕಾರ ಚಿಂತನೆ ಮಾಡಂತಾಗಿದೆ. ಪ್ರತಿಯೊಬ್ಬರು ಕೂಡ ಏನೋ ನಡೀತಾ ಇದೆ, ಏನಾದ್ರೂ ಮಾಡಿ ಇದರಿಂದ ನಾವು ಪಾರಾಗಬೇಕು ಅಂತಕ್ಕಂಥ ಚಿಂತನೆಗೆ ಬಂದಿದೆ. ಆ ಕಾರಣದಿಂದ
ನಮ್ಮ ಒಗ್ಗಟ್ಟು ಯಾವಾಗಲೂ ಕೂಡ ಇದೇ ರೀತಿ ಇರಬೇಕು. ಇನ್ನೊಂದು ಅನಿಸ್ತಾ ಇದೆ ನನಗೆ, ತಾವೆಲ್ಲ ಬಂದಿರೋದು ನೋಡಿದ್ರೆ ಕೌನ್ಸಿಲರ್ ಎಲೆಕ್ಷನ್ಗಳು ಕೂಡ ಸದ್ಯದಲ್ಲೇ ಬರುವಂತವು ಕಾಣ್ತಾ ಇದೆ. ಸರ್ಕಾರ ಈಗಾಗಲೇ ಕೌನ್ಸಿಲರ್ ಎಲೆಕ್ಷನ್ ಮಾಡಬೇಕು ಅನ್ನೋ ತವಕದಲ್ಲಿದೆ. ಯಾಕೆಂದ್ರೆ ಕೋರ್ಟ್ನಿಂದ ಆದೇಶ ಬರ್ತಾ ಇದೆ. ಅದರಿಂದ ಇನ್ನು ಮುಂದೆ ಆದ್ರೂ ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರಗಳಲ್ಲಿ ಜನರನ್ನ ಭೇಟಿ ಮಾಡತಕ್ಕಂಥದ್ದು, ಮನೆ ಮನೆಗೆ ಹೋಗಿ ಅವರನ್ನ ಪ್ರೇರೇಪಣೆ ಮಾಡತಕ್ಕಂಥದ್ದು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ನಾವು ಉತ್ತೇಜಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದ್ರೆ ಚುನಾವಣೆ ಯಾವಾಗಾದ್ರೂ ಬರ್ತದೆ. ಮಾನ್ಯ ಬಂಧುಗಳೇ, ಅಲ್ಲಿ ಬಿಸಿಲಲ್ಲಿ ನಿಂತಿರೋರು ಆ ಪಕ್ಕದಲ್ಲಿ ಖಾಲಿ ಇದೆ ಕೆಲವು ಚೇರ್ಗಳಲ್ಲಿ ಬಂದು ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ ಅಲ್ಲೆಲ್ಲ. ಈ ರೀತಿ ನಮ್ಮ ಹೋರಾಟ ಸದಾ ಇರಲಿ. ಇವತ್ತೇನು ನಾವು ಕೈಗೆತ್ತಿಕೊಂಡಿದ್ದೇವೋ ಇದಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ನಮ್ಮ ಮಾತನ್ನು ಹೇಳಿ, ಮುಂದೆ ನಮ್ಮ ಮುಖಂಡರುಗಳೆಲ್ಲರೂ ಮಾತಾಡೋರು ಇದ್ದಾರೆ. ನಾನು ಸದನಕ್ಕೆ ಹೋಗಬೇಕಾಗಿದೆ, ಕ್ಷಮೆ ಕೋರಿ ನಾನು ನನ್ನ 2 ಮಾತುಗಳನ್ನು ಮುಗಿಸಿ ನಾನು ಹೊರಡ್ತೇನೆ. ನಮಸ್ಕಾರ. ಧನ್ಯವಾದಗಳು. ನಾಯಕರಾದ ಆರ್ ಅಶೋಕ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಂತೀನಿ. ಭಾರತ್ ಮಾತಾ ಕಿ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಉಳಿಸಿ ಅಂದ್ರೆ ದಲಿತರ ಹಣ ಉಳಿಸಿ. ಬಂಧುಗಳೇ, ಈ ಒಂದು ಬಿಜೆಪಿಯಿಂದ ಗ್ಯಾರಂಟಿ ಹೆಸರಲ್ಲಿ ದಲಿತರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧದ ಈ ಹೋರಾಟದಲ್ಲಿ ವೇದಿಕೆ ಮೇಲೆ ಭಾಗವಹಿಸಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿಜಯೇಂದ್ರ ಅವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ವಿರೋಧ ಪಕ್ಷದ ನಾಯಕರಾದಂಥ ಮೇಲ್ಮನೆಯ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಮತ್ತೊಬ್ಬರು ನಮ್ಮ ಅಶ್ವಥ್ ನಾರಾಯಣ ಅವರು, ಮಾಜಿ ಉಪಮುಖ್ಯಮಂತ್ರಿಗಳು, ಅದೇ ರೀತಿ ನಮ್ಮ SR ವಿಶ್ವನಾಥ್ ಅವರು, ನಮ್ಮ ಮಾನಪ್ಪ ವಜ್ಜಲ್ ಅವರು, ಉದಯ ಗರುಡಾಚಾರ್ ಅವರು, ರಘು ಅವರು, ರಾಮಮೂರ್ತಿ ಅವರು, ಸಿಮೆಂಟ್ ಮಂಜು ಅವರು, ಭಾರತಿ ಮರಳಯ್ಯ ಅವರು, ಹಾಲಪ್ಪ ಅವರು, ರವೀಂದ್ರ, ಇನ್ನೂ ಅನೇಕ ನಮ್ಮ ಪಕ್ಷದ ಎಲ್ಲ ಮುಖಂಡರು ವೇದಿಕೆ ಮೇಲೆ ಇದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರ. ಇಲ್ಲಿ ನಾವು ಸೇರಿರುವಂತದ್ದು, ಕಾಂಗ್ರೆಸ್ ಯಾವತ್ತೂ ಹೇಳ್ತಾ ಇರ್ತದೆ ನಾವು ದಲಿತರ ಚಾಂಪಿಯನ್ ಅಂತ. ಇವತ್ತು ಆ ದಲಿತರ ಹಣವನ್ನ ಬೊಕ್ಕಸ ಖಾಲಿ ಆಗಿರೋದ್ರಿಂದ, ಸರ್ಕಾರದಲ್ಲಿ ದುಡ್ಡಿಲ್ಲದೆ ಇರೋದ್ರಿಂದ, ಸರ್ಕಾರ ಪಾಪರಾಗಿರೋದ್ರಿಂದ, ಕೊನೆಗೆ ದಲಿತರ ಕೇರಿಗಳಿಗೆ ಏನು ಹಣ ಇತ್ತು, ಮೀಸಲಾಗಿತ್ತು, ದಲಿತರ ಕೇರಿಗಳ ಉದ್ಧಾರಕ್ಕೋಸ್ಕರ ಮೀಸಲಾಗಿತ್ತು, ಆ ಹಣವನ್ನ ಇವತ್ತು ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳು. ಅದಕ್ಕೆ ನಾನು ಸಿದ್ದಣ್ಣ ಲೂಟಿ ಗ್ಯಾರಂಟಿ ಅಣ್ಣ, ನಾನು ಸಿದ್ದಣ್ಣ ಲೂಟಿ ಗ್ಯಾರಂಟಿ ಅಣ್ಣ. ಸಿದ್ದರಾಮಯ್ಯನವರ ಸ್ಥಿತಿ ಹಂಗೆ. ಈಗ ಬಂದಿದ್ರಲ್ಲ ಅವರೆಲ್ಲ, ಸಿದ್ದರಾಮಯ್ಯನವರು ಮುಖವಾಡ ಹಾಕೊಂಡು ನಿಜವಾಗೂ ಭಿಕ್ಷೆ ಬೇಡೋ ಸ್ಥಿತಿಗೆ ಕರ್ನಾಟಕ ಇವತ್ತು ತಂದಿದ್ದಾರೆ. ಸಿದ್ದರಾಮಯ್ಯನವರು ಭಿಕ್ಷೆ ಬೇಡೋ ಸ್ಥಿತಿಗೆ ಕರ್ನಾಟಕ. ಕರ್ನಾಟಕದ ನಮಗೆ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಯಾರಾದರೂ 1 ಲಕ್ಷ ಮೇಲೆ ಕೋಟಿ ಸಾಲ ಮಾಡಿದ್ರೆ ಒಂದೇ ವರ್ಷಕ್ಕೆ, ಆ ಚಾಂಪಿಯನ್ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು. ಈ ಬಾರಿ ಅವರು 1,05,000 ಕೋಟಿ ಸಾಲ ಮಾಡ್ತಾ ಇದ್ದಾರೆ. ಯಾರು ಮಾಡಿರಲಿಲ್ಲ. ಹಿಂದೆ ಯಡಿಯೂರಪ್ಪನವರು ಇದ್ರು, ಬಸವರಾಜ ಬೊಮ್ಮಾಯಿ ಇದ್ರು, ಸದಾನಂದ ಗೌಡ್ರು ಇದ್ರು, ಜಗದೀಶ್ ಶೆಟ್ಟರ್ ಇದ್ರು. ಯಾರು ಸಹ ಇಷ್ಟು ಸಾಲ ಮಾಡಿಲ್ಲ. ಒಂದೇ ವರ್ಷದಲ್ಲಿ 1,05,000. ಅದಕ್ಕೆ ಲೂಟಿ ರಾಮಯ್ಯ ಅಂತ ಹೇಳೋದು. ಇವತ್ತು ನೀವು ನೋಡಿ, ಅವರ ಹತ್ರ ದಲಿತರಿಗೆ ಹೇಗೆ ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಅಂಬೇಡ್ಕರ್ ನಿಗಮಕ್ಕೆ
60 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ನಾವು ನಿಗಮಕ್ಕೆ. ಈಗ ದಲಿತರ ಚಾಂಪಿಯನ್ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್,